ಚಿಕ್ಕನಾಯಕನಹಳ್ಳಿ ತಾಲೂಕಿನ ಮೇಲ್ವಿಚಾರಣೆಗೆ ಭೇಟಿ ನೀಡಿದ್ರು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್. ತಾಲೂಕಿನಲ್ಲಿನ ಅವ್ಯವಸ್ಥೆಯನ್ನ ಕಂಡು ಕೋಪಗೊಂಡಿದ್ದಾರೆ ಜಿಲ್ಲಾಧಿಕಾರಿ. ಆಶ್ರಯ ಯೋಜನೆಯ ಮತ್ತು ಪುರಸಭೆ ಆಡಳಿತ ಅವ್ಯವಸ್ಥೆಗೆ ಕ್ರಮ ಹಾಗೂ ಸರ್ಕಾರದ ಅನುದಾನ ಬಳಸಲು ಸಲಹೆಯನ್ನ ನೀಡಿದ್ದಾರೆ. ತಾಲೂಕಿನಲ್ಲಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕಿನ ಎಲ್ಲ ಅಧಿಕಾರಿಗಳನ್ನ ಭೇಟಿ ಮಾಡಿ ಕಾಮಗಾರಿಗಳ ಮೇಲ್ವಿಚಾರಣೆ ಹಾಗೂ ತಾಲೂಕಿನ ಆಡಳಿತ ವ್ಯವಸ್ಥೆ ಬಗ್ಗೆ ಗಂಭೀರವಾಗಿ ಚರ್ಚೆಯನ್ನ ನಡೆಸಿದ್ರು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್. What are you doing? Madam, visit ಮಾಡ್ತಾ ಇದ್ದೀನಿ madam. Visit ಇಲ್ಲ, ಒಂದು ಹಕ್ಕುಪತ್ರಕ್ಕೆ ರಿಕ್ವೆಸ್ಟ್ ಕಳಿಸಿದ್ದೀರಾ ಸಿಪಿಗೆ. ಕಳೆದ 10 ದಿವಸದಿಂದ ನಾನು ಚಾರ್ಜ್ ತಗೊಂಡ್ಮೇಲೆ ಮೀಟಿಂಗ್ ಮಾಡಿದ್ದೀನಿ. ಎಷ್ಟು ಹಕ್ಕುಪತ್ರಗಳಿಗೆ ಅರ್ಜಿ ನಾವು ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಬೆಳಗ್ಗೆಯಿಂದ ಟೌನು ವಿಸಿಟ್ ಮಾಡಿದ್ದೀವಿ ಮತ್ತು ಟೌನ್ ಜೊತೆ ಗ್ರಾಮ ಪಂಚಾಯತಿಗೆ ಕೂಡ ವಿಸಿಟ್ ಮಾಡಿ ಆಶ್ರಯ ಯಾವ ಹಂತದಲ್ಲಿ ಪ್ರಗತಿ ಆಗ್ತಾ ಇದೆ ಅಂತ ನಾವು ನೋಡಿದ್ದೀವಿ. ಸೊ ಬೆಳಗ್ಗೆ ಟೌನಲ್ಲಿ ಚಿಕ್ಕನಾಯಕನಹಳ್ಳಿ ಕೆರೆ ಸುಮಾರು 60 ಕೋಟಿ ರೂಪಾಯಿ ಅಭಿವೃದ್ಧಿಯಲ್ಲಿ ಕೆಲಸ ತಗೊಂಡಿದ್ದಾರೆ. ಸ್ಟ್ರೆಂಥನಿಂಗ್ ಮತ್ತು ಕ್ಲೇ ಲೈನಿಂಗ್ ಮಾಡಿದರೆ ಅಲ್ಲಿ ನೀರನ್ನು ತುಂಬಿಸ್ಬೋದು ಹೇಮಾವತಿ ನೀರು ಬಂದಾಗ, ಮತ್ತು ಈ ನಗರದಲ್ಲಿ ಇರುವ ನಗರವಾಸಿಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಆಗಿರುವ ಒಂದು ಅಭಿವೃದ್ಧಿ ಕಾಮಗಾರಿ. ಇನ್ನೂ ಅದು ಸ್ಟಾರ್ಟೇ ಆಗಿಲ್ಲ. ಹಾಗಾಗಿ ನಾವು ಚೀಫ್ ಆಫೀಸರ್ಗೆ ಮತ್ತು ಅರ್ಬನ್ ವಾಟರ್ ಸಪ್ಲೈ ಬೋರ್ಡ್ ಅವರಿಗೆ ಕಟ್ಟುನಿಟ್ಟಾಗಿ ಅವರಿಗೆ ಸೂಚನೆ ಕೊಟ್ಟಿದ್ದೀವಿ. ಇನ್ನು 1 ವಾರದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರು ಬರ್ತಾರೆ. ಅಷ್ಟು ಒಳಗಡೆ ಏನೇನು ನಿಮಗೆ ಅಡ್ಮಿನಿಸ್ಟ್ರೇಟಿವ್ ಮತ್ತು ಟೆಕ್ನಿಕಲ್ ಸ್ಟೆಪ್ಸ್ ಇದೆ ಅದನ್ನು ಮುಗಿಸಿ ಅವತ್ತು ಶಂಕುಸ್ಥಾಪನೆ ಆಗಬೇಕು ಅಂತ ನಾವು ಹೇಳಿದ್ದೀವಿ. AC ಅವರೇ ಅದಕ್ಕೆ ಆಡಳಿತ ಅಧಿಕಾರಿ ಇರೋದ್ರಿಂದ ಅವ್ರಿಗೂ ನಾವು ಹೇಳಿದ್ದೀವಿ ಇದು ಕೂಡಲೇ ಆಗುತ್ತೆ. ಅದಾದಮೇಲೆ ನಗರದಲ್ಲಿನೇ ಒಂದು 2-3 ಪಾರ್ಕ್ಸ್ ವೇರಿಯಸ್ ವಾರ್ಡ್ಸಲ್ಲಿ ಇದೆ. ಇಷ್ಟು ದೊಡ್ಡ ಪಾರ್ಕ್ಸು ಏನು ತುಮಕೂರಲ್ಲಿ ಇರುವಷ್ಟು ಸೈಜಲ್ಲಿ ಇದೆ, ಬಟ್ ಅಲ್ಲಿ ಕೂಡ ಇನ್ನೂ ಅಭಿವೃದ್ಧಿ ಆಗಿಲ್ಲ. ಅದನ್ನು ಕೂಡ ಅವರಿಗೆ ಹೇಳಿದ್ದೀವಿ. ಮತ್ತು ವಿಶೇಷವಾಗಿ ಈ ಒಂದು ತಾಲೂಕಲ್ಲಿ ಆಶ್ರಯಕ್ಕೆ ಸಂಬಂಧಪಟ್ಟಾಗೆ ಸೈಟ್ ಫಾರ್ಮೇಷನಲ್ಲಿ ಇರಲಿ ಮತ್ತು ಐಡೆಂಟಿಫಿಕೇಷನ್ ಆಫ್ ಬೆನಿಫಿಷರೀಸ್ ಇರಲಿ, ಸ್ವಲ್ಪ PDOಗಳು ಚುರುಕಾಗಿ ಕೆಲಸ ಮಾಡಬೇಕು ಅಂತ ನಾವು ಹೇಳಿದ್ದೀವಿ. ಈಗಾಗಲೇ ಸುಮಾರು 150 ಎಕರೆ ಅವರಿಗೆ ಹಸ್ತಾಂತರ ಮಾಡಿದ್ದೀವಿ. ಅದರಲ್ಲಿ ಒಂದು 50 ಎಕರೆ ಅವರು ಯೋಗ್ಯತೆ ಇಲ್ಲ ಅಂತ ಹೇಳಿದ್ದಾರೆ. ಆಯಿತು, ಈಗ ಏನು 100 ಏಕರ್ಸ್ ಇದೆ ಅದರಲ್ಲಿ ಸೈಟ್ ಫಾರ್ಮೇಷನ್ ಆಗಬೇಕು ಮತ್ತು ಬೆನಿಫಿಷಿಯರಿ ಐಡೆಂಟಿಫಿಕೇಷನ್ ಆಗಬೇಕು ಅಥವಾ ಫಲಾನುಭವಿಗಳಿಗೆ ಕೊಡಬೇಕು ಅಂತ ನಾವು ಸೂಚನೆ ಕೊಟ್ಟಿದ್ದೀವಿ. ಇದಲ್ಲದೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಾಗೆ ಕಂದಾಯ ಗ್ರಾಮಗಳಲ್ಲಿ ಹಕ್ಕುಪತ್ರ ವಿತರಣೆ ಮತ್ತು ಕೋಡಿ ಈಗ ಸುಮಾರು ವರ್ಷದಿಂದ ಏನು ಕೋಡಿದು ಪೆಂಡಿಂಗ್ ಇದೆ ಅದನ್ನು ಈಗ ಆನ್ಲೈನಲ್ಲಿ ನಾವು ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ಕಳೆದ ಒಂದು 5 ವರ್ಷದಲ್ಲಿ ಒಂದು ಇಡೀ ಜಿಲ್ಲೆಯಲ್ಲಿನೇ ಒಂದು 200 ಸ್ಪೆಷಲ್ ಕೋಡಿ ಕೇಸಸನ್ನು ನಾವು ಮಾಡಿ ಆರಿಸಿಕೊಟ್ಟಿದ್ದೀವಿ. ಈಗ ಕಳೆದ 1 ವರ್ಷದಲ್ಲಿ ಸುಮಾರು 10,000 ಕೇಸಸ್ಸು ಈಗ ಅಳತೆ ಆಗಿದೆ. 5,000 RTCಗಳು ಈಗಾಗಲೇ ನಾವು ಮಾಡಿದ್ದೀವಿ. ಸೊ ಅಷ್ಟು ನಾವು ಕೆಲಸ ಮಾಡ್ತಾಯಿದ್ದೀವಿ. ಸೊ ಎಲ್ಲಿ ನಮಗೆ ಪ್ರಮುಖವಾಗಿ ಒಂದು 3 ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಆ 3 ಡಾಕ್ಯುಮೆಂಟ್ಸ್ ಎಲ್ಲಿ ಇದೆ ಅಲ್ಲಿ ನಾವು ಇಮಿಡಿಯೇಟಾಗಿ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೀವಿ. ಯಾವ ರೀತಿಯಲ್ಲಿ ಕೂಡ ವಿಳಂಬ ಮಾಡಬಾರ್ದು ಅಂತ ಎಲ್ಲ ಹಂತದ ಅಧಿಕಾರಿಗಳು ನಾವು ಹೇಳಿದ್ದೀವಿ. BO ಅಂತ RA ಅಂತ ಶಿರಸ್ತಿದಾರಿಂದ ತಹಸೀಲ್ದಾರ್ ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೀವಿ. ಸೊ ಇದೆರಡೂ ಸೇರಿ ಕಂದಾಯ ಗ್ರಾಮ ಮತ್ತು ದರ್ಖಾಸ್ತ್ ಕೋಡಿ ಎರಡೂ ಸೇರಿ ಏಪ್ರಿಲ್ 1ನೇ ವಾರದಲ್ಲಿ ಕಂದಾಯ ಇಲಾಖೆದು ಒಂದು ವಿಶೇಷವಾಗಿ ಒಂದು ಕಾರ್ಯಕ್ರಮ ಇಡೀ ಜಿಲ್ಲೆಯಲ್ಲಿ ಒಂದು 30,000 ಫಲಾನುಭವಿಗಳು ಕಂದಾಯ ಗ್ರಾಮದಲ್ಲಿ ಸಿಗ್ತಾರೆ ಮತ್ತು ದರ್ಖಾಸ್ತ್ ಕೋಡಿಯಲ್ಲಿ ಒಂದು 10,000 ಜನ ಸಿಗ್ತಾರೆ. ಸೊ ಅಷ್ಟು ರೈತರ ಫ್ಯಾಮಿಲಿಗಳಿಗೆ ಒಂದು ಅನುಕೂಲ ಆಗೋ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಕೂಡ ನಾವು ಆಯೋಜನೆ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆಯಾಗಿ ಅಭಿವೃದ್ಧಿ ಕಾಮಗಾರಿ ಏನೇನು ಇದೆ ಅದೆಲ್ಲ ಕೂಡ ತ್ವರಿತಗತಿಯಲ್ಲಿ ಆಗಬೇಕು ಅಂತ ನಾವು ಸೂಚನೆ ಕೊಟ್ಟಿದ್ದೀವಿ. ವಿಶೇಷವಾಗಿ PDOಗಳಿಗೆ ಗ್ರಾಮ ಪಂಚಾಯತ್ನಲ್ಲಿ ಸ್ವಚ್ಛತೆ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಇದೇ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಮಮತಾ, ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದೊಡ್ಡಸಿದ್ದಯ್ಯ, ತಾಲೂಕು ಉಪವಿಭಾಗಾಧಿಕಾರಿ ಸಪ್ತಶ್ರೀ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು.